ಜನ ಸಾಲ ತೆಗೆದುಕೊಳ್ತಾ ಇದ್ದಾರೆ. ವರ್ಷಕ್ಕೆ 35,000 ಕೋಟಿ ಎಷ್ಟೋ ಅಲ್ಲಿ ಟರ್ನ್ ಓವರ್ ಆಗ್ತಾ ಇರ್ತದೆ, ಅದು ಲಾಭವೂ ಆಗ್ತದೆ. ಇವತ್ತು ನಮ್ಮ DCC ಬ್ಯಾಂಕ್ ಲಾಭ ಇದೆ. ಅದಕ್ಕೆ ಕಾರಣ ಅಂದ್ರೆ ನಾವು ಸಾಲ ಅಂದ್ರೆ ರೈತರ ಸಾಲ ತೆಗೆದುಕೊಳ್ಳೋದ್ರಿಂದಾಗಿ ಅನ್ನೋದು ಅಷ್ಟೇ ಮುಖ್ಯದ. ಯಾಕಂದ್ರೆ ಅವ್ರು ಸಾಲ ತೊಗೊಳ್ಳಿಲ್ಲ ಅಂತಂದ್ರೆ ಲಾಭ ಆಗಕ್ಕೆ ಸಾಧ್ಯ ಇಲ್ಲ. ಅದು ಹೆಂಗೆ ಲಾಭ ಆಗ್ತದೆ? ಹೌದಿಲ್ಲ ರೀ. ಅದಕ್ಕಾಗಿ ಕೇವಲ ಸಾಲದಿಂದ ಶ್ರೀಮಂತಿಕೆ ಆಗುವಂಥ BDCC ಬ್ಯಾಂಕ್ ಇದು ಯಾರಿಗೆ ಲಾಭ ಅಂದರೆ ಅದರಿಂದ ಏನು ಅಲ್ಲಿ ದುಡ್ಡು ಹೂಡಿದವರಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅದರ ಅಧಿಕಾರಿಗಳಾಗಿರ್ಬೋದು, ಅದ್ರ ಜೊತೆಗೆ ಈಗ ರಾಜಕೀಯವಾಗಿ ಅದನ್ನು ಉಪಯೋಗ ಮಾಡ್ಕೊಂಡು ಬಯಸುವಂಥ ರಾಜಕಾರಣಿಗಳಿಗಾಗಿರ್ಬೋದು, ಇವರಿಗೆ ಹೆಚ್ಚಿನ ಪ್ರಮಾಣದ ಲಾಭ ಆಗ್ತದೆ. ಅದರಲ್ಲೂ ಇವರು ಹೆಚ್ಚಿಗೆ ಲೋನ್ ಕೊಡೋದು ಯಾರಿಗಪ್ಪ ಅಂದರೆ ಕಬ್ಬು ಬೆಳೆಗಾರರಿಗೆ. ಇದನ್ನು ಇಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿದೆ. ಯಾಕಂದರೆ ಕಬ್ಬು ಬೆಳೆಗಾರ ಫ್ಯಾಕ್ಟ್ರಿ ಹೋಗ್ತದೆ, ಫ್ಯಾಕ್ಟ್ರಿ ಆಟೋಮೆಟಿಕ್ ನಮ್ಮ ದುಡ್ಡು ತಗೊಳಕ್ಕೆ ಬರ್ತದೆ, ರಿಸ್ಟ್ರಿಕ್ಷನ್ ಹಾಕಕ್ಕೆ ಬರ್ತದೆ. ಸಹಜ ಒಂದು ದುಡ್ಡು ವಸೂಲಿ ಮಾಡೋದು. ಸಾಲ ಕೊಟ್ಟಾಗ ಚಿಂತೆ ಏನಪ್ಪ ಅಂದ್ರೆ ಸಾಲ ಹೆಂಗೆ ಬರ್ತದಪ್ಪ ಒಳ್ಳೆ. ಆ ದಿಶೆಯಲ್ಲಿ ಇವತ್ತು ನಮ್ಮ BDCC ಬ್ಯಾಂಕಿನ ಸಿಬ್ಬಂದಿ ಆಗಿರ್ಬೋದು ಅಥವಾ ಅದ್ರ ಹಿಂದೆ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲರೂ ಸ್ಮರಣೀಯರನ್ನ ಇವತ್ತು. ಯಾಕಂದ್ರೆ ಲಾಭದಲ್ಲಿಟ್ಟಿದ್ದಾರೆ, ಅದನ್ನು ನುಕ್ಸಾನ ಆಗಿಲ್ಲ. ರೈತರಿಗೆ ಸಾಲ ಕೊಟ್ಟು ನುಕ್ಸಾನ ಆಗಿಲ್ಲ. ಆದರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಿ ಗೊತ್ತಿಲ್ಲ ಇವತ್ತು. ಕಾರ್ಪೊರೇಟ್ಗಳಿಗೆ ಸಾಲ ಕೊಟ್ಟು ದೇಶದ ಎದ್ದದೆ ಇವತ್ತು. ಅದು ನಮ್ಮ ರೈತರಿಗೆ ಕೊಟ್ಟಂಥ ದುಡ್ಡು ಇವತ್ತು ಲಾಭದಲ್ಲದ. ಇದು ಸಾಕ್ಷಿ. ರೈತರ ಈ ದೇಶನ ಉಳಿಸೋರು, ಕಾರ್ಪೊರೇಟ್ಗಳು ಈ ದೇಶವನ್ನು ಅಳಿಸೋರು ಅನ್ನೋದಿಲ್ಲ ನಮಗೆ ಸಾಕ್ಷಿನದ. ಇವತ್ತು ಸ್ವತಃ ನಮ್ಮ ಮೋದಿಜಿಯವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಇಡೀ ದಿವಸ ಹೇಳ್ತಿದ್ರು ಅವರು ಕಾರ್ಪೊರೇಟ್ ಪರವಾಗಿ ಅಡ್ಡಾಡ್ತಿದ್ರು, ಮಾಡ್ತಿದ್ರು, ಇನ್ನೆಲ್ಲ ಅವ್ರ ಪರಣ ಎಲ್ಲ ಮಾಡಿದರು. ಇವತ್ತು ಫಸ್ಟ್ ಟೈಮ್ ಟ್ರಂಪ್ನಿಂದಾಗೆ ಅವ್ರು ಅಖೇಲೆ ಪನ್ ಅಂತಿಲ್ಲ, ನೀವು ತೆಗೆದು ಹೋಗೋದಂಗಾಗಿದೆ. ಮೀನನ್ನು ನೀರಿನಂತ ಹೊರಗೆ ಹೋಗೋದಂಗಾಗಿದೆ ಮೋದಿಯವರು. ಅದಕ್ಕೆ ಇವತ್ತು ಈಗಾಗಲೇ ಒಂದು 2 ದಿನಗಳ ಹಿಂದೆ ನಿಮಗೆ ಹೋಗಿ ಕೇಳಿರ್ಬೋದು ಸ್ವದೇಶಿ ಬಗ್ಗೆ ಮತ್ತೊಂದರ ಬಗ್ಗೆ. ನಮ್ಮಲ್ಲಿಯ 90% ದುಡಿಯೋ ಮಾನವ ಶಕ್ತಿ ಐತೆ ನಮ್ಮಲ್ಲಿ. ಆ ಶಕ್ತಿಯನ್ನು ಉಪಯೋಗ ಮಾಡೋದ್ರ ಬಗ್ಗೆ ಮಾತಾಡಲಿಕ್ಕೆ ಹತ್ತಿದ್ದಾರೆ. ಇದನ್ನು 10 ವರ್ಷಗಳ ಹಿಂದೆ ಮಾಡಿದರೆ ಇವತ್ತು ನಮ್ಮ ದೇಶ ನಂದನವನ ಆಗ್ತಾಯಿತ್ತು. ಈಗಾದರೂ ಧ್ಯಾನದ ಆಯ್ತಲ್ಲ. ಅದಕ್ಕೆ ಹೇಳೋದು ಯಾವಾಗಲೂ